ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್‌ವೇಯ ಸಂಕಲಗೆರೆ ಗ್ರಾಮದ ಬಳಿ ಸೋಮವಾರ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ 4 ಮೃತಪಟ್ಟಿದ್ದು, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. KA 01 AR 3024 ಸಂಖ್ಯೆಯ PK ಟ್ರಾವೆಲ್ಸ್ಗೆ ಸೇರಿದ 36 ಸೀಟ್ ಸ್ಲೀಪಿಂಗ್ ಕೋಚ್ ಬಸ್ ಕೇರಳದಿಂದ ಬೆಂಗಳೂರಿಗೆ ಬರುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಚಾಲಕನ ಅಜಾಗರೂಕತೆ ಮತ್ತು ನಿದ್ರಾಮಂಪರದಿಂದಾಗಿ ಬಸ್ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಫೆನ್ಸಿಂಗ್ಗೆ ಡಿಕ್ಕಿ ಹೊಡೆದಿದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಬಸ್ ಮುಂಭಾಗದ ಕ್ಯಾಬಿನ್ನಲ್ಲಿ ಹೆಚ್ಚುವರಿಯಾಗಿ 5 ಜನರನ್ನು ಹತ್ತಿಸಿಕೊಂಡಿದ್ದು, ಅವರಲ್ಲಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರನ್ನು 22 ವರ್ಷದ ಮಹಮ್ಮದ್ ಫರ್ಹಾನ್, 45 ವರ್ಷದ ರಶೀದ್, 25 ವರ್ಷದ ಸಕೀರ್ ಮತ್ತು ಇನ್ನೋರ್ವ ಅಪರಿಚಿತ ಎಂದು ಗುರುತಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ 19 ವರ್ಷದ ಅಬ್ದುಲ್ ಮತ್ತು 18 ವರ್ಷದ ಆಲನ್ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತದೇಹಗಳನ್ನು ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಚನ್ನಪಟ್ಟಣ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಜಿಲ್ಲಾ ಎಸ್ಪಿ ಶ್ರೀನಿವಾಸ್ ಗೌಡ ಹಾಗೂ ಡಿವೈಎಸ್ಪಿ ಗಿರೀಶ್ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎಂಬ ಅನುಮಾನ ವ್ಯಕ್ತವಾಗಿದ್ದು, ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಮುಂದುವರಿದಿದೆ. ಸರ್, ಸುಮಾರು ಮನೇಲಿ ಮಲಗಿದ್ದು ರಸ್ತೆ ಪಕ್ಕ ಮಲಗಿದ್ದು 4:10ರಲ್ಲಿ ಸೌಂಡ್ ಬಂತು. ಬಸ್ ಏನು ಸೌಂಡ್ ಅಂತ ಬಂದು ಈಚೆ ಬರುವಷ್ಟರಲ್ಲಿ ಬಸ್ ಏಕ ಹೊಡ್ಕೊಂಡ್ ಬರ್ತಾ ಇತ್ತು. ಹಿರುವೆಣ್ಣೆ ಹೊಡ್ಕೊ ಬರ್ತದೆ. ಯಾವುದೇ ಗಾಡಿಗಳು ರಸ್ತೆ ಮಧ್ಯದಲ್ಲಿ ಯಾವ್ದು ಇರಲಿಲ್ಲ. ಇಲ್ಲಿ ಬಂದು ನೋಡುವಷ್ಟರಲ್ಲಿ ಮುಂದೆಗಡೆ ಸುಮಾರು ಜನ ಏಟಾಗಿತ್ತು. ಡ್ರೈವರ್ಗೆ ಸಣ್ಣ ಪುಟ್ಟಗಳು ಗಾಯಗಳಾಗಿದ್ದು, ಅವ್ರನ್ನ ಸೇವ್ ಮಾಡಿ ಬಾಕಿಯವರೆಲ್ಲ ನೋಡುವಷ್ಟರಲ್ಲಿ ಕೆಲಕ ಏಟಾಗಿತ್ತು. ರಾಡ್ಗಳೆಲ್ಲ ಹೊಟ್ಟೆಗೆಲ್ಲ ರಾಡ್ಗಳು ಚುಚ್ಚಿಬಿಟ್ಟಿದ್ದು. ಸುಮಾರು 4 ಜನಕ್ಕೆ ದೂರ ಇಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ. ಹಿಂದೆಗಡೆ ಪ್ಯಾಸೆಂಜರ್ ಇದ್ದವ್ರೆ, ಹಿಂದೆಗಡೆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿ ಎಲ್ಲರನ್ನೂ ಸೇವ್ ಮಾಡಿದ್ದೀವಿ. ಥರ ಇಷ್ಟು ನಡೆದಿದೆ. ತಕ್ಷಣಕ್ಕೆ ಹೈವೇ ಪೊಲೀಸ್ನವ್ರು ಬಂದರು, ಸಪೋರ್ಟ್ ಮಾಡಿದ್ರು. ಯಾವ ತರ ಆಯ್ತು ಸರ್, ಹೆಚ್ಚು ಕಮ್ಮಿ ನಿದ್ದೆ ಗಣ್ಣಲ್ಲಿ ಅಂತ ಅನ್ಕೊಳ್ತೀವಿ. ಯಾಕೆಂದ್ರೆ ಯಾವುದೇ ಗಾಡಿ ರಸ್ತೆಯಲ್ಲಿ ಇರಲಿಲ್ಲ, ಮಧ್ಯೆ ಯಾವ್ದು ನಿಂತಿರೋದು ಯಾವ್ದು ಇರಲಿಲ್ಲ. ರಸ್ತೆ ಬದಲಿರುವಂಥ ಡಿವೈಡಿಂಗ್ ಏಕ ಹೊಡ್ಕೊಂಡು ಬಂದು ಒಂದು ಫುಟ್ಪಾತಲ್ಲಿ ಒಂದು ಡ್ರೈನ್ ಇದೆ, ಅಲ್ಲೊಂದು ಗುಂಡಿ ಇತ್ತು. ಗುಂಡಿ ಒಳಗೆ ಬಿದ್ದು ತಿರ್ಗ ಮತ್ತೆ ಹೈವೇಗೆ ಬಂದಿದೆ. ಹೈವೇಗೆ ಬಂದು ಸೆಂಟ್ರಲ್ ಬಂದು ನಿಂತಿದೆ. ಒಳಗಡೆ ಕೂತಿದವ್ರು ಯಾರಿಗೇನು ಇಟ್ಟಿಲ್ಲ. ಎಲ್ಲ ಎಮರ್ಜೆನ್ಸಿ ಅವರೆಲ್ಲ ಎಲ್ಲ ಈಚೆ ಕಡೆ ಸೇವ್ ಮಾಡಿದೆ ಸರ್. ಎಲ್ಲ ಸುಮಾರು 3 ಜನ ಎಲ್ಲ ಅಕ್ಕಪಕ್ಕ ಗಾಡಿಯವರೆಲ್ಲ ಸ್ಟಾಪ್ ಮಾಡಿದ್ರು, ಎಲ್ಲ ಸೇವ್ ಆಗಿದ್ದಾರೆ. ಬಸ್ ಓವರ್ಲೋಡ್ ಆಗಿತ್ತು ಸರ್. ಬಸ್ ಮಾಮೂಲಿ ಸೀಟ್ ಹಿಂದೆಗಡೆ ಮಾಮೂಲಿ ಪಿಕಪ್ ಇತ್ತು, ಎಲ್ಲ ಪ್ಯಾಸೆಂಜರ್ ಸರ್. ಇಲ್ಲ ಯಾವ ಸುಮಾರು ಮುಂದೆಗಡೆ ಕೂತಿದವ್ರು ಏಟಾಗಿರೋದು. ಅಂದ್ರೆ ಸೀಟ್ ಬಿಟ್ಟು ಮುಂದೆಗಡೆ ಯಾರು ಬಾನೆಟ್ ಮಾಡ್ಕೊತಿರೋ ಏನೋ ಬಾನೆಟ್ ಮತ್ತೆ ಮುಂದೆಗಡೆ ಏನಿದೆಯಾ ಅದ್ರಲ್ಲಿ ಮಾತ್ರ ಇದ್ದವ್ರಿಗೆ ದುರ್ಮರಣ ಆಗಿರೋದು. ವಾರ್ಡ್ ಇದ್ದವರೆಲ್ಲ ಪಾಸ್ ಆಗಿದ್ದಾರೆ, ಸೇವ್ ಆಗಿದ್ದಾರೆ. ಏನು ಈ ರಾಡ್ಗಳು ಚುಚ್ಕೊಂಡಿರೋದು ಸರ್? ಹಾಂ ಸರ್, ರಾಡ್ಗಳಿದೆ. ರಾಡ್ಗಳೇ ಓಪನ್ ಮಾಡಿದ್ವಿ. ಎಲ್ಲ ಹೊಟ್ಟೆಗೆ ಮತ್ತೆ ಕಾಲ್ಗಳಿಗೆಲ್ಲ ರಾಡ್ಗಳು ಚುಚ್ಚಿಬಿಟ್ಟು ಅಂದ್ರೆ ಸೆಂಟ್ರಲ್ ಸೀದಾ ಬರ್ತಾ ಇರ್ಬೇಕಾಗಿ ರಾಡ್ಗಳಿಗೆಲ್ಲ ಡೈರೆಕ್ಟ್ ಆಗಿ ಆಗಿದೆ. ಅಂದ್ರೆ ನೋಡೋದಲ್ಲ ಹೈವೇ ರೋಡಲ್ಲಿ ಏಕ ಸುಮಾರು ಕಂಬಗಳು, ಒಂದು 40 ಕಂಬಗಳಷ್ಟು ಹೊಡ್ಕೊ ಬಂದಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.